ಶ್ರೀ ಗುರುಭ್ಯೋ ನಮಃ. ಎಲ್ಲ ವೀಕ್ಷಕರಿಗೂ ಸುಗ್ಗಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸಂಕ್ರಾಂತಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮಕರ ಸಂಕ್ರಮಣದ ಫಲ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ ಅಂತ ಸಂಕ್ಷಿಪ್ತವಾಗಿ ಈಗ ನೋಡ್ಕೊಂಡು ಬರೋಣ ಬನ್ನಿ. ವೃಶ್ಚಿಕ ರಾಶಿಯಿಂದ 3ರಲ್ಲಿ ಸೂರ್ಯನಾರಾಯಣರು, 9ರಲ್ಲಿ ಕುಜಗ್ರಹರು, 2ರಲ್ಲಿ ಬುಧಗ್ರಹರು, ಗುರುಗ್ರಹರು ವಕ್ರಿಯಾಗಿ 7ರಲ್ಲಿದ್ದಾರೆ. ಶುಕ್ರ ಮತ್ತು ಶನಿಗ್ರಹರು 4ರಲ್ಲಿ ಸಂಚಾರ ಮಾಡ್ತಿದ್ದಾರೆ. ರಾಹು ಮಹಾರಾಜರು 5ರಲ್ಲಿ ಹಾಗೂ ಕೇತುಗ್ರಹರು 11ನೇ ಮನೆಯಲ್ಲಿದ್ದರೆ ಚಂದ್ರಗ್ರಹರು 2 ದಿನಕ್ಕೊಮ್ಮೆ ರಾಶಿಯಿಂದ ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ. ಗ್ರಹಗಳ ಸಂಚಾರ ಹೀಗಿರುವಾಗ ವೃಶ್ಚಿಕ ರಾಶಿಯವರಿಗೆ ಈ ಮಾಸದಲ್ಲಿ ಧನಲಾಭ ಇದೆ. ಸ್ಥಾನಮಾನ ಗೌರವಗಳಿಗೆ ಪಾತ್ರರಾಗ್ತೀರಿ. ನಿಮ್ಮ ಬಳಿ ಇರುವುದರಲ್ಲಿ ತೃಪ್ತರಾಗಿ ಸಂತೋಷವಾಗಿರ್ತೀರಿ. ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಇರುತ್ತೆ. ನಿಮ್ಮ ಉಡುಗೆ ತೊಡುಗೆ ಅಲಂಕಾರಗಳಿಗೆ ಮೆಚ್ಚುಗೆ ಸಿಗುತ್ತೆ. ಮನೆ ತಗೊಳ್ಬೇಕು ಅಂತ ಚಿಂತನೆ ನಡೆಸ್ತಾ ಇದ್ದರೆ ಈ ತಿಂಗಳು ನಿಮಗೆ ನಿಮ್ಮ ಬಜೆಟ್ಗೆ ತಕ್ಕ ಮನೆ ಸಿಗಲಿದೆ. ಆಫೀಸ್ನಲ್ಲೋ ವ್ಯಾಪಾರ ವ್ಯವಹಾರಗಳಲ್ಲೋ ಶತ್ರುಗಳಿದ್ದಲ್ಲಿ ಅವರ ವಿರುದ್ಧ ಕೂಡ ನಿಮಗೆ ಜಯವಾಗುತ್ತೆ. ರುಚಿಕರವಾದ ಷಡ್ರಸೋಪೇತವಾದ ಭೋಜನವನ್ನು ಸವಿತಾಯಿರಿ. ಇನ್ನು ಈಗಾಗಲೇ ದೀರ್ಘಕಾಲೀನ ಕಾಯಿಲೆಗಳಿಂದ ಬಳಲ್ತಾ ಇರೋರು ಜಾಗ್ರತೆಯಿಂದ ಇರಿ. ಮನೆಯಲ್ಲಿ ಒಬ್ಬೊಬ್ಬರೇ ಇರೋರು ಯಾರನ್ನು ನಂಬಕ್ಕೆ ಹೋಗಬೇಡಿ. ನಿಮ್ಮ ಅಸಹಾಯಕತೆಯನ್ನು ಬಳಸಿಕೊಂಡು ಹಣಕಾಸನ್ನು ಲಪಟಾಯಿಸುವ ಜನ ಕಾಯ್ತಾನೇ ಇದ್ದಾರೆ. ಇನ್ನು ಕೆಲವರಿಗೆ ಮನಸ್ಸು ದುಷ್ಟ ಕಾರ್ಯಗಳತ್ತ ಪ್ರಚೋದನೆಗೆ ಒಳಗಾಗುತ್ತೆ. ದಯಮಾಡಿ ಅಂತಹ ಕೆಲಸವನ್ನು ಮಾಡಬೇಡಿ. ಯಾರ ಮನಸ್ಸನ್ನು ನೋಯಿಸಬೇಡಿ. ಯಾರಿಗಾದರೂ ಕೆಟ್ಟದ್ದು ಮಾಡಬೇಕು ಅನ್ನೋ ಚಿಂತನೆ ನಿಮ್ಮ ಮನಸ್ಸಲ್ಲಿ ಬಂದರೆ ಅದು ಉಲ್ಟಾ ನಿಮಗೆ ಹೊಡೆಯುತ್ತೆ ಜೋಪಾನ. ಅದರಿಂದ ಕೆಟ್ಟ ಕೆಲಸಗಳತ್ತ ಕೆಟ್ಟ ವಿಚಾರಗಳತ್ತ ಗಮನ ಕೊಡಬೇಡಿ. ಪ್ರಾಣಾಯಾಮ ಧ್ಯಾನಕ್ಕೆ ಒಂದಷ್ಟು ಸಮಯವನ್ನು ಕೊಡಿ. ಹಸಿದವರಿಗೆ ಪೊಂಗಲ್ ತಿನ್ನಿಸಿ. ಕಬ್ಬು ಎಳ್ಳು ಬೆಲ್ಲ ಹಂಚಿ ಶುಭವಾಗಲಿ.